ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಜೆಡಿಎಸ್ ಜನತಾ ಸಮಾವೇಶ ಐತಿಹಾಸಿಕ ಯಶಸ್ಸು ಕಂಡಿದೆ. ಮುಂದಿನ ಚುನಾವಣೆಗೆ ಅನುಕೂಲ ವಾತಾವರಣ. ಕಾಂಗ್ರೆಸ್ ಮುಖಂಡರ ಟೀಕೆಗೆ ಶಾಸಕ ಎಚ್ಪಿ ಸ್ವರೂಪ್ ಮತ್ತು ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ವ್ಯಂಗ್ಯ. ಬೇಲೂರು ಭಾಗದಲ್ಲಿ ತೋಟಗಳನ್ನು ನಾಶ ಮಾಡುತ್ತಿರುವ ಕಾಡಾನೆಗಳ ಗುಂಪು. ಹಿರಿಹಸಡೆ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಅಟ್ಟಹಾಸ. ಅಡಿಕೆ ತೋಟ ನಾಶ, ಬೆಳೆಗಾರರ ಆಕ್ರೋಶ. ಸಾಲಗಾರರ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಸೆಲ್ಫಿ ವಿಡಿಯೋ ಮಾಡುತ್ತಲೇ ವಿಷ ಸೇವಿಸಿದ ಕೃಷ್ಣಪ್ಪ. ಪತ್ನಿ ಮಕ್ಕಳ ರೋಧನೆ. ಚಕ್ರಬಡ್ಡಿ ಸಾಲದ ಶೂಲಕ್ಕೆ ಸಿಲುಕಿ ಅನಾಥವಾದ ಕುಟುಂಬ. ಜೆಡಿಎಸ್ ಬೆಳ್ಳಿ ಹಬ್ಬದ ಅಂಗವಾಗಿ ನಗರದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶವು ನಿರೀಕ್ಷೆಗೂ ಮೀರಿ ಐತಿಹಾಸಿಕ ಯಶಸ್ಸನ್ನ ಕಂಡಿದೆ ಎಂದು ಕಾಂಗ್ರೆಸ್ ಮುಖಂಡರ ಟೀಕೆಗೆ ಶಾಸಕ ಎಚ್ಪಿ ಸ್ವರೂಪ್ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ವ್ಯಂಗ್ಯವಾಗಿ ತಿರುಗೇಟು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಶಾಸಕ ಸ್ವರೂಪ್, ಭುವನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸಮಾವೇಶಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಭಾರಿ ಭಾಗವಹಿಸುವಿಕೆಯಿಂದ ನಮ್ಮ ಉದ್ದೇಶ ಈಡೇರಿದೆ. ಇದರಿಂದ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು. ಎಂಎಲ್ಸಿ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಅವರು ತಮ್ಮ ಹತಾಶೆ ಮಾತುಗಳಾಡಿದ್ದು, ಸಚಿವರು ಜಿಲ್ಲೆಗೆ ಬಂದಾಗ ಅವರ ಹಿಂದೆ ತಿರುಗಾಡೋದನ್ನ ಬಿಟ್ಟು ಜನರಿಗಾಗಿ ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ಕುಟುಕಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ನಗರದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶವು ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ. ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನರು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಯುವಕರು ಆಗಮಿಸಿದ್ದು ವಿಶೇಷವಾಗಿದೆ. ಇದು ಪಕ್ಷದ ಶಕ್ತಿಯನ್ನು ತೋರಿಸಿದೆ ಎಂದರು. ಸಮಾವೇಶ ಯಶಸ್ವಿಗೆ ಶ್ರಮಿಸಿದ ನಿಖಿಲ್ ಕುಮಾರಸ್ವಾಮಿ, ಡಾಕ್ಟರ್ ಸೂರಜ್ ರೇವಣ್ಣ, ಜಿಲ್ಲೆಯ ಎಲ್ಲಾ ಶಾಸಕರು, ಕಾರ್ಯಕರ್ತರು, ಡಿಸಿಸಿ ಬ್ಯಾಂಕ್, ಕೆಎಂಎಫ್, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸಿದರು. ಇಡೀ ಸಮಾವೇಶ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನಡೆದಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಈ ಮೂಲಕ ಎಲ್ಲರೂ ದೇವೇಗೌಡರ ಆಶಯವನ್ನ ಸಾಕಾರಗೊಳಿಸಿದ್ದಾರೆ ಎಂದು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಿಂದ ಹಾಲಿ ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಅಧ್ಯಕ್ಷರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ್ದಾರೆ. ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರು ಮಾಜಿ ಸಚಿವ ರೇವಣ್ಣ ಅವರೊಂದಿಗೆ ಹಗಲಿರುಳು ಶ್ರಮಿಸಿದ್ದಾರೆ ಎಂದು ಶ್ಲಾಘಿಸಿದರು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪ್ರತ್ಯಕ್ಷ ಪರೋಕ್ಷವಾಗಿ ನೀಡಿದ ಸಹಕಾರವನ್ನು ಸ್ಮರಿಸಿ ಧನ್ಯವಾದ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡ, ಪಾಲಿಕೆ ಸದಸ್ಯ ಎಸ್ಎಚ್ ವಾಸುದೇವ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. 25ನೇ ವರ್ಷದ ನಮ್ಮ ಪಕ್ಷದ ಬೆಳ್ಳಿ ಹಬ್ಬ. ಈ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಆ ಸ್ಥಳದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿರ್ಬೋದು, ಭುವನಹಳ್ಳಿ, ಸಂಕೇನಹಳ್ಳಿ ಇರ್ಬೋದು, ಅದೇ ರೀತಿ ಲಕ್ಷ್ಮೀ ಸಾಗರ, ಕೆಂಚಟ್ಟಹಳ್ಳಿ, ಹಲವಾರು ಏನು ಗ್ರಾಮಸ್ಥರು ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಸನ ಜಿಲ್ಲಾದ್ಯಂತ ಬಂದು ಇವತ್ತು ಪಕ್ಷದ ಅಭಿಮಾನಿಗಳಿರ್ಬೋದು, ಪಕ್ಷದ ಹಿತೈಷಿಗಳು, ಲಿಂಗೇಶಣ್ಣ ಹೇಳಿದಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಳಷ್ಟು ಇದೊಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ಸಹಕಾರರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದನ ಹೇಳಕ್ಕೆ ಬಯಸ್ತೀವಿ. ತಾಲೂಕು ಅಧ್ಯಕ್ಷರುಗಳು ಇರ್ಬೋದು, ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಮಾಡಿದರೆ ಅವ್ರಿಗೆಲ್ಲರಿಗೂ ತಮ್ಮ ಮೂಲಕ ಧನ್ಯವಾದನ ತಿಳಿಸಕ್ಕೆ ಬಯಸ್ತೀವಿ. ಹಾಸನ ಜಿಲ್ಲಾ ಜಾತ್ಯತೀತ ಜನತಾದಳದ ಕಾರ್ಯಕ್ರಮ, ಸಮಾವೇಶ ಜೊತೆಗೆ ಬೆಳ್ಳಿ ಮಹೋತ್ಸವ ಭಾಳ ಅದ್ಧೂರಿಯಾಗಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಸಹ ಹೆಚ್ಚು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 2.5 ಲಕ್ಷಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಿದ್ರು ಅನ್ನೋದು ಅದೊಂದು ಅಗ್ಗಳಿಕೆ. ನಭೂತೋ ನಾವು ಭವಿಷ್ಯತಿ, ಹಿಂದೆ ಆಗಿಲ್ಲ, ಮುಂದೆ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಏಕೆಂದರೆ ಆದರೂ ಆಗ್ಬೋದು. ಸದ್ಯದಲ್ಲಿ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವುಗಳು ಸಹ ಪ್ರಚಾರ ಕೊಟ್ಟಿದ್ದೀರ. ಮೊದಲಿಗೆ ನಾನು ಎಲ್ಲ ಮಾಧ್ಯಮದವರಿಗೆ ಸಹ ಈ ಸಂದರ್ಭದಲ್ಲಿ ಗೌರವ ಸಮರ್ಪಿಸ್ತೇನೆ. ಈ ಒಂದು ಯಶಸ್ವಿಗೆ ಕಾರಣ ನಮ್ಮ ನಾಯಕರಾದಂಥ ಎಚ್ಡಿ ರೇವಣ್ಣವರ ನೇತೃತ್ವದಲ್ಲಿ. ಬೇಲೂರು ತಾಲೂಕಿನ ಹಿರಿಹಸಡೆ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಅಡಿಕೆ ತೋಟಕ್ಕೆ ನುಗ್ಗಿ ವ್ಯಾಪಕ ಹಾನಿ ಮಾಡಿರೋ ಘಟನೆ ನಡೆದಿದೆ.
ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳು ರಾತ್ರೋರಾತ್ರಿ ಅಲ್ಲದೆ ಹಗಲಿನಲ್ಲೂ ತೋಟಕ್ಕೆ ನುಗ್ಗಿ ಅಟ್ಟಹಾಸ ಮೆರೆದಿವೆ. ಶರತ್ ಕುಮಾರ್ ಅವರಿಗೆ ಸೇರಿದ ತೋಟದಲ್ಲಿದ್ದ ನೂರಾರು ಅಡಿಕೆ, ಕಾಫಿ ಮರ ಗಿಡಗಳನ್ನು ಆನೆಗಳು ಕಿತ್ತು ಹಾಕಿವೆ. ಕೈಗೆ ಬಂದ ಬೆಳೆ ನಾಶವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆಸಿದ ಬೆಳೆ ಕಣ್ಣುಮುಂದೆಯೇ ನಾಶವಾಗುತ್ತಿರುವುದನ್ನು ಕಂಡು ದಿಗಿಲಾಗಿದೆ. 20ಕ್ಕೂ ಹೆಚ್ಚು ಕಾಡಾನೆಗಳು ಒಟ್ಟಾಗಿ ಬಂದಾಗ ನಾವು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಎಂದು ಪ್ಲಾಂಟರ್ ಶರತ್ ಕುಮಾರ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು, ಸಕಲೇಶಪುರ ಮತ್ತು ಆಲೂರು ಭಾಗಗಳಲ್ಲಿ ಮಾನವ ಆನೆ ಸಂಘರ್ಷ ನಿರಂತರವಾಗಿ ನಡೆಯುತ್ತಲೇ ಇದೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಅತಿಯಾಗಿ ಸಾಲ ಮಾಡಿದ್ರೆ ಆ ಸಾಲವೇ ಶೂಲಕ್ಕೆ ಏರಿಸುತ್ತದೆ ಎಂದು ಮಹಾನುಭಾವರು ಹೇಳಿರೋದು ಸಾರ್ವಕಾಲಿಕ ಸತ್ಯ. ಹಾಸನದಲ್ಲೊಬ್ಬ ವ್ಯಕ್ತಿ ಸಾಲಗಾರರ ಕಿರುಕುಳ ತಡೆಯಲಾರದೆ ಸೆಲ್ಫಿ ವಿಡಿಯೋ ಮಾಡುತ್ತಲೇ ವಿಷ ಸೇವಿಸಿದ್ದಾನೆ. ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾನೆ. ಸಾಲಗಾರರ ಕಾಟ ತಡೆಯಲಾಗದೆ ಹಾಸನ ನಗರದ ಹೊರವಲಯದಲ್ಲಿ ವ್ಯಕ್ತಿಯೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ವಿಷ ಸೇವಿಸುವ ಮೊದಲು ತಾನು ಮಾಡಿದ ಸಾಲದ ವಿವರ, ಸಾಲ ಕೊಟ್ಟಿರುವವರು ಮತ್ತು ಎಷ್ಟು ಸಾಲ ಮಾಡಿದ್ದೆ, ಅವರು ಎಷ್ಟು ಲಕ್ಷಕ್ಕೆ ಚೆಕ್ ಕೇಸ್ ಹಾಕಿದ್ದಾರೆ ಎಂಬ ಬಗ್ಗೆಯೂ ಹೇಳಿ ವಿಷ ಕುಡಿದಿದ್ದಾನೆ. ಜೊತೆಗೆ ತಾನು ವಿಷ ಕುಡಿಯೋದನ್ನ ಪತ್ನಿಗೆ ಕ್ಷಮಿಸು ಅಂತ ಹೇಳಿ ಲೈವ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಹೀಗೆ ಲೈವ್ ವಿಡಿಯೋ ಮಾಡಿ ಕೊನೆಯುಸಿರೆಳೆದಿರೋ ವ್ಯಕ್ತಿಯ ಹೆಸರು ಕೃಷ್ಣಪ್ಪ. ಮೂಲತಃ ಬೆಂಗಳೂರು ನೆಲಮಂಗಲ ಮೂಲದ ವ್ಯಕ್ತಿ. ಇವರ ಪತ್ನಿ ಹಾಸನದ ಬಾಗೇಶ್ಪುರದವರು. ಇದೇ ಕೃಷ್ಣಪ್ಪ ವಿಷ ಸೇವನೆ ಮಾಡೋ ಮೊದಲು ಕಾಂಚನ ನನ್ನನ್ನು ಕ್ಷಮಿಸು ಎಂದು ಪತ್ನಿಗೆ ಹೇಳಿ ವಿಷ ಕುಡಿದಿದ್ದಾನೆ. ರಮೇಶ್ ಮತ್ತು ಮಂಜ ನನಗೆ 1.5 ಲಕ್ಷ ಸಾಲ ನೀಡಿ 10 ಲಕ್ಷಕ್ಕೆ ಚೆಕ್ ಹಾಕಿದ್ದಾರೆ. ವಾರೆಂಟ್ ಆಗಿದೆ. ನನಗೆ ಬೇಲ್ ತೆಗೆದುಕೊಳ್ಳಲು ಹಣ ಇಲ್ಲ. ಅವರೇ ನನ್ನ ಸಾವಿಗೆ ಕಾರಣ ಎಂದು ಹೇಳಿ ಈ ವಿಡಿಯೋದಲ್ಲಿ ಹೇಳಿಕೆ ನೀಡಿ ಈ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ಟಿದ್ದಾರೆ. ಸದ್ಯ ಕೃಷ್ಣಪ್ಪ ಪತ್ನಿ ಕಾಂಚನ ಮತ್ತಿಬ್ಬರು ಮಕ್ಕಳು ತಮ್ಮ ಮನೆ ಯಜಮಾನನನ್ನ ಕಳೆದುಕೊಂಡು ಆಸ್ಪತ್ರೆ ಬೀದಿ ಬದಿ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಕೃಷ್ಣಪ್ಪ ಮಕ್ಕಳು ನಮಗೆ ಅಪ್ಪ ಬೇಕು ಅಂತ ಅಳುತ್ತಿದ್ರೆ ಎಂತಹವರ ಹೃದಯ ಕೂಡ ಒಂದು ಕ್ಷಣ ಕರಗದೇ ಇರದು. ಮೃತ ಕೃಷ್ಣಪ್ಪ ಪತ್ನಿ ಹೇಳಿಕೆ ನೀಡಿ, ಕೃಷ್ಣಪ್ಪ ಬೆಂಗಳೂರು ನೆಲಮಂಗಲದಲ್ಲಿ ಬೀದಿ ಬದಿ ಆಹಾರದ ಅಂಗಡಿ ನಡೆಸಿ ಜೀವನ ಮಾಡ್ತಾ ಇದ್ರಂತೆ. ಅಲ್ಲಿರುವಾಗಲೇ ರಮೇಶ್ ಮತ್ತು ಮಂಜು ಎಂಬುವರ ಬಳಿ 2 ಲಕ್ಷ ಸಾಲ ಮಾಡಿದ್ದರಂತೆ. ಈ ವೇಳೆ ಕೃಷ್ಣಪ್ಪರಿಂದ ಖಾಲಿ ಚೆಕ್ಗಳನ್ನು ಪಡೆದಿದ್ದು ರಮೇಶ್ ಮತ್ತು ಮಂಜ ಎಂಬ ವ್ಯಕ್ತಿಗಳು 10% ನಂತೆ 3 ವರ್ಷ ಬಡ್ಡಿ ಕಟ್ಟುತ್ತಾ ಬಂದರೂ ಹಣಕ್ಕಾಗಿ ಮಂಜ ಮತ್ತು ರಮೇಶ್ ಪೀಡಿಸತೊಡಗಿದ್ರಂತೆ. ಇವರ ಕಾಟ ತಡೆಯಲಾರದೆ ಇತ್ತ ತಾನು ನಡೆಸುತ್ತಿದ್ದ ಬೀದಿ ಬದಿ ಹೋಟೆಲ್ ಯಾವುದೋ ಕಾರಣಕ್ಕೆ ಡೆಮಾಲಿಶ್ ಆದ ಮೇಲೆ ಕೃಷ್ಣಪ್ಪ ಬೆಂಗಳೂರು ನೆಲಮಂಗಲ ತೊರೆದು ಹಾಸನದಲ್ಲಿಯೇ ಜೀವನ ಮಾಡ್ತಾ ಇದ್ರು. ಆದರೆ ಕೃಷ್ಣಪ್ಪ ಮೇಲೆ 2 ಲಕ್ಷಕ್ಕೆ 10 ಲಕ್ಷದ ಕೇಸ್ ದಾಖಲಿಸಿ ವಾರೆಂಟ್ ಜಾರಿಯಾಗಿತ್ತಂತೆ. ಈ ವೇಳೆ ಬೇಲ್ ಪಡೆಯಲು ಕೃಷ್ಣಪ್ಪ ಬಳಿ ಹಣ ಇಲ್ಲದೆ ಮನೆಯಲ್ಲೂ ಗಲಾಟೆ ಮಾಡಿಕೊಂಡು ನನ್ನ ಪತಿ ಪ್ರಾಣ ಬಿಟ್ಟಿದ್ದು ನಮಗ್ಯಾರು ಗತಿ, ಕಾಲಾವಕಾಶ ಕೇಳಿ ಬಡ್ಡಿ ಕಟ್ಟಿದ್ರು ನನ್ನ ಗಂಡನ ಜೀವ ಹೋಗಲು ಕಾರಣರಾಗಿದ್ದಾರೆ ಎಂದು ಕೃಷ್ಣಪ್ಪ ಪತ್ನಿ ಹೇಳಿಕೆ ನೀಡಿದ್ದಾರೆ. ಸದ್ಯ ಹಾಸನ ಪೊಲೀಸರು ಕೃಷ್ಣಪ್ಪ ಪತ್ನಿ ಮತ್ತು ಸಂಬಂಧಿಕರಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾಗಿದ್ದಾರೆ. ಮತ್ತೊಂದೆಡೆ ಕೃಷ್ಣಪ್ಪ ಕುಟುಂಬ ಅನಾಥವಾಗಿದೆ. ಸದ್ಯ ಸಾಲ ಮಾಡುವಾಗ ಎಡುವ ಜನಕ್ಕೆ ಈ ಪ್ರಕರಣ ಎಚ್ಚರಿಕೆಯಾಗಿದೆ. ಹಾಗೂ ಸಾಲ ನೀಡುವ ವ್ಯಕ್ತಿಗಳಿಗೂ ಬಡ್ಡಿಗೂ ಒಂದು ಮಾನವೀಯತೆಯಿಂದ ಮರುಪಾವತಿಗೆ ಅವಕಾಶ ನೀಡದಿದ್ರೆ ಎಂತಹ ಘೋರ ದುರಂತ ನಡೆಯುತ್ತದೆ ಎನ್ನುವುದಕ್ಕೆ ಜೀವಂತ ಉದಾಹರಣೆ. ಜೊತೆಗೆ 10% ಬಡ್ಡಿಗೆ ಇವರಿಗೆ ಅನುಮತಿ ನೀಡಿದವರು ಯಾರು ಎಂಬ ಬಗ್ಗೆಯೂ ತನಿಖೆ ಆಗಬೇಕಿದೆ. HCN ನ್ಯೂಸ್, ಹಾಸನ್. ಸರ್, ಅದೇ ಈಗ ನಮ್ಮ ಅವರು ಸೂಸೈಡ್ನ ಕಂಡಿದ್ದಾರೆ. ಅದಕ್ಕೆ ಕಾರಣ ರಮೇಶ ಮತ್ತು ಮಂಜು ಅಂತ, ಅವರೇ ಕಾರಣ. ಇವರು ಬೆಂಗಳೂರಲ್ಲಿದ್ದಾಗ ಇವರು ಹೋಟ್ಲು ವ್ಯಾಪಾರ ಮಾಡೋರು. ಫುಟ್ಪಾತಲ್ಲಿ ಮನೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಫುಟ್ಪಾತಲ್ಲಿ ಬಂದು ಮಾರ್ಕೊಂಡು ಮನೆಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಇವರು ಅವಾಗ ದುಡ್ಡು ಸ್ವಲ್ಪ ಕಮ್ಮಿ ಲಾಸಲ್ಲಿದ್ದರು. ಅದಕ್ಕೆ ಅವರು ಏನು ಮಾಡ್ಬಿಟ್ಟು ಫ್ರೆಂಡ್ ಹತ್ರ ರಮೇಶ ಮತ್ತು ಮಂಜು ಹತ್ರ ದುಡ್ಡು ಇಸ್ಕೊಂಡು, ಹ್ಞೂ ಸರ್ ಆಯಿತು, ದುಡ್ಡು ಇಸ್ಕೊಂಡು ನನಗೆ ಗೊತ್ತಿಲ್ಲ ಸರ್. ನನಗೆ ಹೇಳಿದ ಮಾಹಿತಿ ಪ್ರಕಾರ 1.5 ಲಕ್ಷ 2 ಲಕ್ಷ ಇಸ್ಕೊಂಡಿರ್ಬೋದು ಅಂತ ಹೇಳಿದ್ರು ನನಗೆ ಅಷ್ಟೇ. ಅದ್ರ ಮೇಲೆ ನನಗೆ ಗೊತ್ತಿಲ್ಲ. ಅದಕ್ಕೆ ಚೆಕ್ ಇಸ್ಕೊಂಡಿದ್ರು ಇವರು. ಅಲ್ಲಿ ಇವರು ಜಾಸ್ತಿ ಟಾರ್ಚರ್ ಕೂಡ ಸ್ಟಾರ್ಟ್ ಮಾಡಿಬಿಟ್ರು. ಯಾರು ರಮೇಶ ಮಂಜು ದುಡ್ಡು ಕೊಡಲಿವಲ್ಲ, ಬಡ್ಡಿನೂ ಕೊಡ್ತಾಯಿಲ್ಲ, ಏನು ಕೂಡ ಬಡ್ಡಿ ವಾರ ಮಾಡೋರು, ದುಡ್ಡು ಕೊಡ್ತಾಯಿಲ್ಲ, ಏನು ಮಾಡ್ತಿಲ್ಲ ಅಂದ್ಬಿಟ್ಟು ಅವರು ಜಾಸ್ತಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಟಾರ್ಚರ್ ಕೊಡೋಕೆ ಶುರು ಮಾಡಿದಾಗ ಇವರು ಏನು ಮಾಡ್ಬಿಟ್ಟು ನೆಲಮಂಗಲ ಬಿಟ್ಬಿಟ್ಟು ಲಾಸ್ಟ್ನಾಗ ಬಂದ್ಬಿಟ್ಟು ಟಾರ್ಚರ್ ಜಾಸ್ತಿ ಆಯಿತು. ಒಂದೊಂದ್ಸಲ ಇದು ಮಾಡ್ಕೊಂಡಿದ್ರು ಸರ್. ಹಿಂಗೆ ಏನೋ ಒಂಚೂರು ಪ್ರಾಬ್ಲಮ್ ಆಗಿ ಇವ್ರು ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡ್ಬಂದಿದ್ದು ಸರ್. ನಾವು ಕೊಡಲ್ಲ ಅಂತ ಹೇಳಿರಲಿಲ್ಲ ಸರ್. ನಾವು ಸಾಲ ಮಾಡಿದ್ದು ನಿಜ, ಕೊಡ್ತೀವಿ ಅಂತ ಹೇಳಿದ್ರು. 2 ಲಕ್ಷಕ್ಕೆ 40 ಲಕ್ಷ ಹಾಕಿದ್ರೆ ನಾವೆಲ್ಲ ಸರ್ ಮಾಡೋರು. ನಾವು ಒಂದು ತೋಟಕ್ಕೆ ನಮಗೆ ಕತ್ತಿಬೇಕು. ನಾವು ಏನಿವತ್ತು ಒಂದು ಹಾಸನದಲ್ಲಿ ಒಂದು ವಿದ್ರಾಗ ಹೃದಯ ಕಿಚ್ಚುವಂಥ ಒಂದು ಘಟನೆ ನಡೆದಿದೆ. ಆ ವ್ಯಕ್ತಿ ಕೃಷ್ಣಪ್ಪ ಅಂತ ವ್ಯಕ್ತಿ ಯಾರೋ ಒಬ್ಬರ ಹತ್ರ ಬಡ್ಡಿ ಸಾಲ ತೊಗೊಂಡು ಆ ಬಡ್ಡಿನ ಕಟ್ತಾ ಬಂದಿದ್ದಾನೆ. 1 ಲಕ್ಷನ ಏನೋ ತೊಗೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯವ್ರು ಹೇಳ್ತಿದ್ದಾರೆ. ಕಟ್ತಾ ಬಂದಿದ್ದಾನೆ.
ಆ ಬಡ್ಡಿಗೆ ಚಕ್ರ ಬಡ್ಡಿ ಸೇರಿಸಿ ಅವರು ಆ 3 ಚೆಕ್ನ ಇಸ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ತಾಳೂರು ಬುಡಕಟ್ಟು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮ ದೇವಿ ದೇವಾಲಯಗಳ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ಜನವರಿ 29 ಮತ್ತು 30ರಂದು ನಡೆಯಲಿದೆ ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಳೂರು ಬುಡಕಟ್ಟು ಹಾಲು ಮತಸ್ಥ ವಂಶಕ್ಕೆ ಸೇರಿದ ತಾಳೂರು, ಗುಡ್ಡೇನಹಳ್ಳಿ ಕೊಪ್ಪಲು, ಲಕ್ಕೇನಹಳ್ಳಿ, ವಾಟೆಹೊಳೆ, ಬೋಳೆನಹಳ್ಳಿ, ದೇವರಾಜಪುರ, ಬೆಳ್ಳಾವರ, ಹರಿಹರಪುರ, ಮಡಬಲು, ಅಂಬಳೆ, ಮರಸುಕೊಪ್ಪಲು, ತಿಮ್ಮನಹಳ್ಳಿ ಗ್ರಾಮಗಳ ದೇವರುಗಳ ಒಕ್ಕಲು ಹೊಂದಿರುವ ಭಕ್ತರು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮ ದೇವಿ ದೇವಾಲಯದ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ನಡೆಸಲಾಗುತ್ತಿದೆ. ಪ್ರತಿಷ್ಠಾಪನಾ ಮಹೋತ್ಸವ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ಮಂದೃತ ಶಾಲಿವಾಹನ ಶಕ ವರ್ಷಂಗಳು 1947ನೇ ವಿಶ್ವಾವಸು ನಾಮ ಸಂವತ್ಸರದ ಮಾಘ ಮಾಸ ಶುದ್ಧ ದಿನಾಂಕ ಜನವರಿ 29ರ ಗುರುವಾರದಿಂದ 30ರ ಶುಕ್ರವಾರದವರೆಗೂ ಸಲ್ಲುವ ಶುಭ ಲಗ್ನದಲ್ಲಿ ಅಲಂಕಾರ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು, ಪುಣ್ಯಾಹ, ಸ್ವಸ್ತಿವಾಚನ ಪೂರ್ವಕವಾಗಿ ನಡೆಯಲಿದೆ ಎಂದ ಅವರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯುವಂತೆ ವಿನಂತಿಸಿದರು. ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ತಾಲೂಕಿನ ತಾಳೂರು ಗ್ರಾಮದಲ್ಲಿ ಜನವರಿ 29 ಹಾಗೂ 30ರಂದು ನಡೆಯುವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮ ದೇವಿ ದೇವಸ್ಥಾನಗಳ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕಾಗಿನೆಲೆ ಗುರುಪೀಠದ ಶ್ರೀ ಶ್ರೀ ಡಾ ಶಿವಾನಂದಪುರಿ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಡೆಸಲಾಗುತ್ತಿದೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕರಾದ ಹುಲಹಳ್ಳಿ ಸುರೇಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಕಾಂಗ್ರೆಸ್ ಮುಖಂಡ ಮುರಳೀಮೋಹನ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆಎಸ್ ಮಂಜೇಗೌಡ, ಕಬ್ಬಿನಹಳ್ಳಿ ಜಗದೀಶ್ ಇತರರು ಭಾಗವಹಿಸಲಿದ್ದಾರೆ ಎಂದ ಅವರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಹರೀಶ್, ಗೌರವಾಧ್ಯಕ್ಷ ಮಂಜೇಗೌಡ, ಖಜಾಂಚಿ ರಾಜಶೇಖರ್, ಮಡಬಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾಧರ್, ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಉಪಸ್ಥಿತರಿದ್ದರು. HCI ನ್ಯೂಸ್ ಆಲೂರು. ನಮ್ಮ ಒಂದು ಆಲೂರು ತಾಲೂಕಿನ ಒಂದು ಕುರುಬ ಸಮಾಜದ ವತಿಯಿಂದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಶ್ರೀ ಕೆರೆಯಮ್ಮ ದೇವಿ ಕೃಪೆ ಇವರ ಒಂದು ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಚೌಡೇಶ್ವರಿ ದೇವಿಯವರ ಸಮ್ಮುಖದಲ್ಲಿ ನಮ್ಮ ತಾಳೂರು ಗ್ರಾಮದಲ್ಲಿ ಇದೇ 29/1/26 ಮತ್ತು 30/1/26ರಂದು 2026ರಂದು ಈ ಒಂದು ಕಳಸ ಪ್ರತಿಷ್ಠಾಪನೆ ಮತ್ತು ಗೃಹ ಪ್ರವೇಶ. ಹಾಸನ ನಗರದ ಎನ್ಆರ್ ವೃತ್ತ, ಕೆನರಾ ಬ್ಯಾಂಕ್ ಹಿಂಭಾಗ ಇರುವ ಇಸ್ಲಾಮಿಕ್ ಕೇಂದ್ರದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 29 ಮತ್ತು 30ರಂದು 2 ದಿನಗಳ ಕಾಲ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕರ್ತ ಅವೇಜ್ ಪಾಷಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಪ್ರತಿ ಮನುಷ್ಯನಿಗೂ ತನ್ನ ಧರ್ಮದ ಮೇಲೆ ಆಳವಾದ ಪ್ರೀತಿ ಮತ್ತು ಆತ್ಮೀಯ ನಂಟು ಇರುವುದು ಸಹಜ. ಇದು ಮಾನವ ಸ್ವಭಾವದ ಅಂಗವಾಗಿದ್ದು ಸಂಪೂರ್ಣ ಗೌರವಿಸಬೇಕಾದ ಸಂಗತಿಯಾಗಿದೆ. ಭಾರತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಇಷ್ಟದ ಧರ್ಮವನ್ನು ಸ್ವತಂತ್ರವಾಗಿ ಅನುಸರಿಸುವ ಮೂಲಭೂತ ಹಕ್ಕನ್ನು ನೀಡಿದೆ. ಈ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕೆಲವು ಧಾರ್ಮಿಕ ಪದಗಳನ್ನು ತಪ್ಪಾಗಿ ಅರ್ಥೈಸಿ, ವಿಶೇಷವಾಗಿ ಕಾಫಿರ್ ಮತ್ತು ಜಿಹಾದ್ ಎಂಬ ಕುರಾನಿನ ಪದಗಳ ಬಗ್ಗೆ ತಪ್ಪು ವ್ಯಾಖ್ಯಾನಗಳನ್ನು ನೀಡಿ ಜನರ ಮನಸ್ಸಿನಲ್ಲಿ ಭಯ ಮತ್ತು ಅನುಮಾನವನ್ನು ಹುಟ್ಟಿಸಲಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ಸಂವಾದ, ಅರ್ಥ ಮಾಡಿಕೊಳ್ಳುವ ಮನೋಭಾವ ಮತ್ತು ಸೌಹಾರ್ದತೆಯೇ ಸಮಾಜದ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಹಾಸನ ವತಿಯಿಂದ ಜನವರಿ 29 ಮತ್ತು 30, 2026ರಂದು ಕನ್ನಡದಲ್ಲಿ 2 ದಿನಗಳ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವು ಪ್ರತಿದಿನ ಸಂಜೆ 6:45ಕ್ಕೆ ನಗರದ ಎನ್ಆರ್ ಸರ್ಕಲ್ ಸಮೀಪ ಕೆನರಾ ಬ್ಯಾಂಕ್ ಹಿಂಭಾಗದಲ್ಲಿರುವ ಇಸ್ಲಾಮಿಕ್ ಸೆಂಟರ್ನಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಮೊದಲ ದಿನ ಧಾರ್ಮಿಕ ಸಹಿಷ್ಣುತೆ, ಕುರಾನಿನ ಬೆಳಕಿನಲ್ಲಿ, 2ನೆಯ ದಿನ ಕಾಫಿರ್ ಮತ್ತು ಜಿಹಾದ್ ಕುರಾನಿನ ದೃಷ್ಟಿಯಲ್ಲಿ ಎಂಬ ವಿಷಯಗಳ ಕುರಿತು ಮಂಗಳೂರಿನ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುನ್ನಿ ಅವರು ಕುರಾನಿನ ಮೂಲೋಪದೇಶದ ಆಧಾರದಲ್ಲಿ ವಿವರವಾಗಿ ಪ್ರವಚನ ನೀಡಲಿದ್ದಾರೆ ಎಂದರು. ಆದ್ದರಿಂದ ಹಾಸನದ ಸರ್ವಧರ್ಮೀಯ ಸ್ತ್ರೀ ಪುರುಷರು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕೆಂದು ಜಮಾಅತೆ ಇಸ್ಲಾಮಿ ಹಿಂದ್ ಇಂದ ಮನವಿ ಮಾಡಲಾಗುತ್ತದೆ ಎಂದರು.
ಪತ್ರಿಕಾಗೋಷ್ಠಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಅಧ್ಯಕ್ಷ ಮೌಲಾನಾ ಅಜರುಲ್ಲಾ ಖಾನ್ ಖಾಸ್ಮಿ, ಕಾರ್ಯಕ್ರಮದ ಸಂಚಾಲಕ ಮಶೂದ್ ಅಹಮದ್, ಫಾರೂಕ್ ಪಾಷಾ, ಫರೀದ್ ಅಹಮದ್ ಖಾನ್, ಫಯಾಜ್ ಪಾಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಾರೀಕು ಸಂಜೆ 6:45 ಗಂಟೆಗೆ ಸರಿಯಾಗಿ ಹಾಸನದ NR ವೃತ್ತದಲ್ಲಿರುವಂತಹ ಕೆನರಾ ಬ್ಯಾಂಕ್ ಹಿಂಭಾಗ ಇಸ್ಲಾಮಿಕ್ ಸೆಂಟರ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ನಾಡಿನಾದ್ಯಂತ ಶ್ರೇಷ್ಠ ಮತ್ತು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದಂತಹ ಮೊಹಮ್ಮದ್ ಕುನ್ನೀರವರು ಪ್ರವಚನ ನೀಡಲಿದ್ದಾರೆ. ಅವರ ಜೊತೆಯಲ್ಲಿ ಇದು ಸಂಪೂರ್ಣ ಕನ್ನಡ ಕಾರ್ಯಕ್ರಮವಾಗಿರೋದರಿಂದ ಅವರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಜುನಾಥ್ ವಿ KAS ಸಹಾಯಕ ಆಯುಕ್ತರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ ಮತ್ತು ಪ್ರೊಫೆಸರ್ ತರೀಕೆರೆ ಚಂದ್ ತಾರಾನಾಥ್ MSc PhD ಉಪಕುಲಪತಿಗಳು ಹಾಸನ ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಹಾಸನ ಇವರು ನಾಳೆ ಅದೇ ರೀತಿ ನಾಳಿದ್ದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಕ್ಕಳ ಪ್ರತಿಭೆ ಹೊರತರಲು ಪೋಷಕರ ಪಾತ್ರ ದೊಡ್ಡದು ಎಂದು ಬೇಲೂರು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಹೇಳಿದರು. ಬೇಲೂರು ಪತ್ರಕರ್ತರ ಭವನದ ಎದುರಿರುವ ಶ್ರೀ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಅಂಗವಾಗಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಮಕ್ಕಳಲ್ಲಿ ಪ್ರತಿಭೆ ಇದ್ರೂ ವೇದಿಕೆಯಲ್ಲಿ ತೋರಲು ಸಾಧ್ಯವಾಗದೇ ಇರೋ ಸನ್ನಿವೇಶಗಳೇ ಹೆಚ್ಚು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತಹ ಮಕ್ಕಳ ಪ್ರತಿಭೆ ಹೊರತರಲು ವೇದಿಕೆ ಸೃಷ್ಟಿಸಿ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರುವ ಕೆಲಸ ಮಾಡುತ್ತಿದೆ. ಬೇಲೂರು ಸಾಹಿತ್ಯ ಸಂಸ್ಕೃತಿಗೆ ಹೆಸರುವಾಸಿ, ಶಿಲ್ಪಕಲೆಗೆ ವಿಶ್ವ ಪ್ರಸಿದ್ಧಿ. ಶಿಲ್ಪಕಲೆಯನ್ನ ಮಕ್ಕಳು ತಮ್ಮ ನೃತ್ಯ ನಾಟಕಗಳಲ್ಲಿ ಪರಂಪರೆ ಉಳಿವಿಗಾಗಿ ಇಂತಹ ವೇದಿಕೆಗಳಲ್ಲಿ ಎತ್ತಿ ತೋರಿಸಬೇಕು. ಪ್ರತಿಭೆ ಬೆಳೆಯಲು ಹಾಗೂ ತೋರಿಸಲು ಪೋಷಕರ ಸಹಕಾರವಿಲ್ಲದೆ ಮಕ್ಕಳು ಬೆಳೆಯಲು ಸಾಧ್ಯವಿಲ್ಲ ಎಂದರು. ಕಸಾಪ ಮಾಜಿ ಅಧ್ಯಕ್ಷ HM ದಯಾನಂದ್ ಮಾತನಾಡಿ, ಮಕ್ಕಳು ತಮ್ಮ ಪ್ರತಿಭೆ ತೋರಿಸಲು ವೇದಿಕೆ ಮುಖ್ಯ. ನಮ್ಮ ಸಾಹಿತ್ಯ ಪರಿಷತ್ತು ವೇದಿಕೆ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಾಲೆಗಳಲ್ಲಿ ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಬೇಕಾಗುವ ಶಿಕ್ಷಣ ನೀಡಿದ್ರೆ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ ಎಂದರು. ಪುರಸಭೆ ಮಾಜಿ ಸದಸ್ಯ ಗುರುಪಾದ ಸ್ವಾಮಿ ಮಾತನಾಡಿ, ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಪೋಷಕರ ಪಾತ್ರ ದೊಡ್ಡದು. ಕೆಲ ಮಕ್ಕಳಲ್ಲಿ ದೊಡ್ಡ ಪ್ರತಿಭೆ ಇದ್ದರೂ ಅದನ್ನು ಹೊರತರಲು ಸಾಧ್ಯವಾಗದೆ ಹಾಗೆಯೇ ನಶಿಸಿ ಹೋಗಿರುವ ಸಂದರ್ಭಗಳನ್ನು ನೋಡಿದ್ದೇವೆ. ಆ ರೀತಿ ಆಗದೆ ವೇದಿಕೆ ಸೃಷ್ಟಿಸಿ ಪ್ರತಿಭೆಗಳನ್ನು ಬೆಳೆಯಲು ಸಂಘಟನೆಗಳು, ಪೋಷಕರು ಬೆಂಬಲ ನೀಡಬೇಕು ಎಂದರು. ವೇದಿಕೆಯಲ್ಲಿ ತಾಲೂಕು ಶಿಕ್ಷಣ ಸಂಯೋಜಕರಾದ ಶಿವಪ್ಪ, ಯುನೈಟೆಡ್ ಶಾಲೆಯ ಕಾರ್ಯದರ್ಶಿ MD ದಿನೇಶ್, ಕಸಾಪ ಮಾಜಿ ಅಧ್ಯಕ್ಷ ರಾಜೇಗೌಡ್ರು, ಮಾಶಿವಮೂರ್ತಿ, ಗೌರವ ಕಾರ್ಯದರ್ಶಿಗಳಾದ BB ಶಿವರಾಜ್, RS ಮಹೇಶ್, ಗೌರವ ಕಾರ್ಯದರ್ಶಿ ಗುರುರಾಜ್, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಚನ್ನಕೇಶವ, ಪರಿಷತ್ ಸದಸ್ಯರಾದ ತೀರ್ಥಂಕರ್, ವಿಜಯಕುಮಾರ್, ಚಂದ್ರು, ಸಂಪತ್, ಶಿವಾಜಿ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಾದ BS ಆರಾಧ್ಯ, MD ದಿನೇಶ್, ಶ್ರೀಧರ್ ಕಂಕನವಾಡಿ ಅವರನ್ನು ಸನ್ಮಾನಿಸಲಾಯಿತು. HCN ನ್ಯೂಸ್ ಬೇಲೂರು. ಎರಡು ಅಂಶಗಳನ್ನು ನಾವು ಮಾತಾಡಲಿಕ್ಕೆ ಬಯಸ್ತೇನೆ. ನಾವು ಕನ್ನಡ ಮತ್ತು ಸಾಹಿತ್ಯ ಪರಿಷತ್ ಹಾಗೂ ಸಾಂಸ್ಕೃತಿಕ ವೇದಿಕೆಯಿಂದ ನಾವು ಬೇಲೂರು ಬಯಲುರಂಗ ಮಂದಿರದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ದಯಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿದ್ದಾರೆ. ತಕ್ಷಣ ನಾಳೆ ಈ ಒಂದು ಬಯಲುರಂಗ ಮಂದಿರ ಕುಸಿದೋಗಿದೆ, ಅದನ್ನು ದಯಮಾಡಿ ತಾವು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ತಕ್ಷಣ ಈ ಕಾರ್ಯಕ್ರಮ ಬಯಲುರಂಗ ಮಂದಿರದಲ್ಲಿ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಸಭೆಯಲ್ಲಿ ಮನವಿ ಮಾಡಿಕೊಳ್ತೇವೆ. ಹಾಗೆ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ತಹಸೀಲ್ದಾರ್ ಅವರು ಹೇಳಿದಂಗೆ ಎಲ್ಲ ಪೇರೆಂಟ್ಸು ಅವರ ತಂದೆ ತಾಯಿಗಳು ಮಕ್ಕಳ ನೃತ್ಯಕ್ಕಾಗಿ ನಾವು ಈ ಸಮಯದಲ್ಲಿ ಹೆಚ್ಚಾಗಿ ಮಾತನಾಡೋದ್ರಿಂದ ಅವರನ್ನು ಬೈದನ್ನು ನಮ್ಮೇನು ಮಾತುಗಳಕ್ಕೆ ಕಾಯ್ತಾರೆ. ಎಲ್ಲರಿಗೂ ಶುಭವಾಗಿ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತನಾಡುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊರಗುತ್ತಿಗೆ ನೌಕರರ ಸೇವಾ ಭದ್ರತೆ ಮತ್ತು ಮೂಲಭೂತ ಹಕ್ಕುಗಳಿಗಾಗಿ 2026 ಮಾರ್ಚ್ 23ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಸಾಂಕೇತಿಕವಾಗಿ ಹೋರಾಟವನ್ನು ನಡೆಸಿ ಮನವಿ ಸಲ್ಲಿಸಲಾಯಿತು.
ಸಂಘದ ಕೇಂದ್ರ ಕಚೇರಿ ಹಳೆ ಅಂಚೆ ಕಚೇರಿ ರಸ್ತೆ ಡಬಲ್ ಟ್ಯಾಂಕ್ ಮುಂಭಾಗದಿಂದ ಹಳೆ ಬಸ್ ನಿಲ್ದಾಣದ ಪಕ್ಕ ಹೇಮಾವತಿ ಪ್ರತಿಮೆಯಿಂದ ಚರ್ಚ್ ಮಾರ್ಗವಾಗಿ ಆರ್ಸಿ ರಸ್ತೆಯಿಂದ ಆಸ್ಪತ್ರೆ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಮೆರವಣಿಗೆ ನಡೆಸಿದ್ರು. ಇದೇ ವೇಳೆ ಸಂಘದ ಅಧ್ಯಕ್ಷ ವಿಕಾಸ್ ಗೌಡ ಮಾತನಾಡಿ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆಯುಷ್ ಇಲಾಖೆಗಳ ಸಂಯೋಜಿತವಾಗಿ ರಾಜ್ಯಾದ್ಯಂತ ಸುಮಾರು 25,000ಕ್ಕೂ ಅಧಿಕ ಹೊರಗುತ್ತಿಗೆ ನೌಕರರು ಸೇವೆ ಸಲ್ಲಿಸುತ್ತಿದ್ದು, ಬಹುತೇಕ ನೌಕರರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಎಂದರು. ಸರ್ಕಾರವು ಹೊರಗುತ್ತಿಗೆ ನೌಕರರ ಕುರಿತು ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದರಿಂದ ನೌಕರರಲ್ಲಿ ಗೊಂದಲ ಉಂಟಾಗಿದ್ದು, ಕೆಲಸ ಕಳೆದುಕೊಳ್ಳುವ ಭೀತಿ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಹೊರಗುತ್ತಿಗೆ ನೌಕರರ ಕುಟುಂಬಗಳು ಸಂಪೂರ್ಣವಾಗಿ ಅವರ ಆದಾಯದ ಮೇಲೆ ಅವಲಂಬಿತರಾಗಿರುವುದರಿಂದ ಸೇವೆಗೆ ಭದ್ರತೆ ನೀಡೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ನಮ್ಮೆಲ್ಲರಿಗೂ ತಂದೆ ತಾಯಿ ಸ್ಥಾನದಲ್ಲಿರುವುದು ಸರ್ಕಾರವೇ ನಮ್ಮ ಅಹವಾಲು ಕೇಳದಿದ್ರೆ ನಾವು ಮತ್ಯಾರ ಬಳಿ ಹೋಗಬೇಕೆಂದು ಪ್ರಶ್ನೆ ಮಾಡಿದ್ರು. ಹಾಗಾಗಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನ 2026 ಮಾರ್ಚ್ 23ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಲು ರಾಜ್ಯ ಸಂಘವು ನಿರ್ಧರಿಸಿದ್ದು, ಈ ಹಿನ್ನೆಲೆ ದಿನಾಂಕ 28/1/2026ರಂದು ಸಾಂಕೇತಿಕವಾಗಿ ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಉದ್ದೇಶವನ್ನು ತಿಳಿಸಿದರು. ಪ್ರತಿಭಟನೆಯಲ್ಲಿ ಅಧ್ಯಕ್ಷ ವಿಕಾಸ್ ಗೌಡ, ಕಾರ್ಯದರ್ಶಿ ರಾಚಯ್ಯ, ಖಜಾಂಚಿ ಲೋಕೇಶ್, ಉಪಾಧ್ಯಕ್ಷೆ ಮಂಜುಳಾ, ಕುಮಾರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನನ್ನ ಹೆಸರು ಅಕ್ಷಯ್ ಡಿ ಎಂ ಗೌಡ ಅಂತ, ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು. ಇವತ್ತೇನು ನಾವು ಸಾಂಕೇತಿಕವಾಗಿ ಮುಷ್ಕರ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸಾಕಷ್ಟು ಮನವಿನ ಸರ್ಕಾರಕ್ಕೆ ನಾವು ನೀಡಿದರೂ ಕೂಡ ಯಾವುದೇ ರೀತಿ ಅವರು ಸಕಾರಾತ್ಮಕ ಸ್ಪಂದಿಸಿಲ್ಲ. ಆ ಹಿನ್ನೆಲೆ ನಾವು ಈಗ ಮಾರ್ಚ್ 23ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದೀವಿ. ಆ ಹಿನ್ನೆಲೆ ಇವತ್ತು ಏನು ಸಾಂಕೇತಿಕವಾಗಿ ಆರಂಭ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತವರು ಜಿಲ್ಲೆಯಾದಂಥ ಹಾಸನ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದು ಮನವಿನ ಸಲ್ಲಿಸಬೇಕು ಅಂದ್ಕೊಂಡಿದ್ವಿ. ನಮ್ಮ ಬೇಡಿಕೆಗಳು ಇಷ್ಟೇ. ಯಾಕೆಂದರೆ ಕೋವಿಡ್ನಂಥ ಮಹಾಮಾರಿ ರೋಗದ ಸಮಯದಲ್ಲಿ ನಮ್ಮ ನೌಕರರು ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡಿದ್ದಾರೆ. ಅದನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ. ಹೊರಗುತ್ತಿಗೆ ನೌಕರರ ಪರವಾಗಿ ದಿನಕ್ಕೊಂದು ಹೇಳಿಕೆ ನೀಡುತ್ತದೆ. ಇದು ಸರಿಯಾದ ಬೆಳವಣಿಗೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ರಸ್ತೆ ಅಭಿವೃದ್ಧಿಯು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು, ಸುಗಮ ಸಂಚಾರ, ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಪ್ರವೇಶ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸೋಮವಾರ ಸಕಲೇಶಪುರ ತಾಲೂಕಿನ ಉಚ್ಚಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಂದೂರು ಬಳಿ ಸುಮಾರು 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿ ಪ್ರಗತಿಯ ಸಂಕೇತವಾಗಿದ್ದು, ನಾಗರಿಕರ ದೈನಂದಿನ ಸಂಚಾರಕ್ಕೆ ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಹದಗೆಟ್ಟಿರುವ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುತ್ತಿದೆ ಎಂದರು. ಜಿಲ್ಲಾ ಮುಖ್ಯ ರಸ್ತೆಯಾದ ಐಗೂರಿನಿಂದ ಚಿಕ್ಕಂದೂರಿನವರೆಗೂ ರಸ್ತೆ ತೀರಾ ಹದಗೆಟ್ಟಿದ್ದು, ಇದೀಗ ಸುಮಾರು 3 ಕೋಟಿ ವೆಚ್ಚದಲ್ಲಿ ಮರು ಡಾಂಬರೀಕರಣ ಕಾಮಗಾರಿ ಆರಂಭಗೊಳ್ಳಲಿದೆ. ಈ ರಸ್ತೆ ಅಭಿವೃದ್ಧಿಯಿಂದ ಸರಗಳ್ಳಿ ಹಾಗೂ ಬಾಳೆಕೆರೆ ವೃತ್ತಗಳ ಅಗಲೀಕರಣ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ರಾಜ್ಯ ಹೆದ್ದಾರಿ 8 ಹಾಗೂ ರಾಜ್ಯ ಹೆದ್ದಾರಿ 277 ಸಂಪರ್ಕಿಸುವ ಈ ಜಿಲ್ಲಾ ಮುಖ್ಯ ರಸ್ತೆಯನ್ನ ಉತ್ತಮ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಕಾಮಗಾರಿ ವೇಳೆ ರಸ್ತೆ ಎರಡೂ ಬದಿಗಳಲ್ಲಿನ ಚರಂಡಿ ಸ್ವಚ್ಛತೆ, ತೋಳು ಚರಂಡಿ ನಿರ್ಮಾಣ ಹಾಗೂ ರಸ್ತೆಗೆ ಹೊಂದಿಕೊಂಡಿರುವ ಗಿಡಗಂಟೆಗಳನ್ನು ತೆರವುಗೊಳಿಸುವ ಕೆಲಸ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿಗಳು ಮಾತನಾಡಿ, ಕ್ಷೇತ್ರದ ಕಟ್ಟಕಡೆಯ ಗ್ರಾಮಗಳಾದ ಈ ಭಾಗಕ್ಕೆ ಶಾಸಕರು ಹೆಚ್ಚಿನ ಅನುದಾನ ಒದಗಿಸಿರುವುದು ಪ್ರಶಂಸನೀಯವಾಗಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಬಿಜೆಪಿ ಶಾಸಕನಾಗಿ ಮಂಜೂರವರು ಉಳಿದ ಕ್ಷೇತ್ರಗಳಿಗಿಂತ ಹೆಚ್ಚು ಅನುದಾನ ತರುವಲ್ಲಿ ಶ್ರಮಿಸುತ್ತಿರುವುದು ಗಮನಾರ್ಹವಾಗಿದೆ ಎಂದರು. ಕ್ಷೇತ್ರದ ವಿಸ್ತೀರ್ಣ ಬಹಳ ದೊಡ್ಡದಾಗಿದ್ದರೂ ಸರ್ಕಾರದ ಭಾಗವಾಗದೆ ಅನುದಾನ ತರುತ್ತಿರುವ ಶಾಸಕರನ್ನ ಪಡೆದಿರುವುದು ಈ ಕ್ಷೇತ್ರದ ಜನರ ಭಾಗ್ಯ. ವರ್ಷಗಳಿಂದಲೂ ರಸ್ತೆ ನೋಡದ ಗ್ರಾಮಗಳು ಇದೀಗ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಕಾಣುತ್ತಿವೆ. ಹಲವಾರು ಬಸ್ ನಿಲ್ದಾಣಗಳು ಮತ್ತು ಸಿಮೆಂಟ್ ರಸ್ತೆ ನಿರ್ಮಾಣ ಕಾರ್ಯಗಳು ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಕ್ಷೇತ್ರವು ಸಮಗ್ರ ಅಭಿವೃದ್ಧಿ ಹೊಂದಲಿದೆ. ದೇವರು ಶಾಸಕರಿಗೆ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCI ನ್ಯೂಸ್ ಸಕಲೇಶಪುರ. 6 ವರ್ಷಗಳಿಂದ ಈ ರಸ್ತೆ ಗುಂಡಿ ಬಿದ್ದಿದ್ದು, ಈ ರಸ್ತೆ ಆಗಬೇಕು ಅಂಥೇಳಿ ಈ ಭಾಗದ ಎಲ್ಲ
ನಮ್ಮ ಪಕ್ಷದ ಮುಖಂಡರು ಗ್ರಾಮಸ್ಥರ ಒತ್ತಾಯ ಇತ್ತು. ಈ ಒತ್ತಾಯದಂತೆ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಮೀಸಲಿಟ್ಟು ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನು ಮಾಡ್ತೀವಿ. ಸರ್ಗಳ್ಳಿ ಸರ್ಕಲ್ ಇರ್ಬೋದು, ಈ ಸರ್ಕಲ್ ಇರ್ಬೋದು. ಈಗೇನು ನಾವು ಶಿವನಹಳ್ಳಿ ಕೂಡಿಗೆ ರೋಡಿಂದ ಎಂಟ್ರಾಗಿ ಒಳಗಡೆ ಬರ್ತೀವಿ, 1 ಕಿಲೋಮೀಟರ್ ಆದಮೇಲೆ ಈ ರಸ್ತೆ ಪ್ರಾರಂಭ ಆಗುತ್ತೆ. ಹೇಳ್ತೀನಿ, ಮಾತಾಡಿದ ಮೇಲೆ ಹೇಳ್ತೀನಿ ಆಯ್ತಲ್ಲ. ಸರ್ಕಲ್ಲು ಈ ರಸ್ತೆನೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಭಾಗದಲ್ಲಿ ಹಲವಾರು ರಸ್ತೆಗಳು ಹಲವಾರು ವರ್ಷದಿಂದ ಹಾಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ರಸ್ತೆ ಆಗಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಫಸ್ಟು ಮುಖ್ಯ ರಸ್ತೆಗಳನ್ನ ಮಾಡ್ತಾಯಿದ್ದೀವಿ. ಊರಿನ ಒಳಗಡೆ ರಸ್ತೆಯನ್ನು ಕೂಡ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ. ಇಂಥ ದಿವಸದಲ್ಲೇ ಮಾಡ್ತೀನಿ ಅಂತೇಳಿ ಖಂಡಿತವಾಗ್ಲೂ ಇಂಥ ದಿವಸನೇ ಮಾಡ್ತೀನಿ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಟೆಕ್ನಿಕಲ್ ವರ್ಕ್ಗಳಾಗಬೇಕು, ಟೆಂಡರ್ ಆಗಬೇಕು, ಅಗ್ರಿಮೆಂಟ್ ಆಗಬೇಕು, ಬೇರೆ ಬೇರೆ ಥರ ಕ್ರಮ ಅನಿರೀಕ್ಷಿತವಾಗಿ ನಾವು ಬರಬೇಕಾಯ್ತು. ಬೆಳಿಗ್ಗೆ ಶಾಸಕರಲ್ಲಿ ಸಿಕ್ಕಿದ್ರು, ಹಿಂಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದರು. ಅಭಿವೃದ್ಧಿಯ ಜೊತೆ ನಾವು ಇರೋಣ ಅಂತ ಹೇಳಿ ಬರಬೇಕಾಯ್ತು. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅವಕಾಶ ಇದಾಯಿತು. ಅದೇ ರೀತಿ ಏನು ಈ ಗ್ರಾಮಕ್ಕೆ ಅತ್ಯಂತ ಒಂದು ಕ್ಷೇತ್ರದ ಅತ್ಯಂತ ಕಟ್ಟಕಡೆಯ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮಕ್ಕೆ ಅತ್ಯಂತ ಹೆಚ್ಚು ಅನುದಾನವನ್ನು ಒದಗಿಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಶೇಕಡ 3 ಕಿಲೋಮೀಟ್ರು ಏನು ರಸ್ತೆ ನಿರ್ಮಾಣಕ್ಕೆ ಇಲ್ಲಿ ಅನುದಾನವನ್ನು ಒದಗಿಸಿರ್ತಕ್ಕಂಥದ್ದು. ಅದೇ 2-3 ವೃತ್ತಗಳು ಕೂಡ ಇಲ್ಲಿ ಆಗ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮಕ್ಕೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಕೂಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಜೆಡಿಎಸ್ ಜನತಾ ಸಮಾವೇಶ ಐತಿಹಾಸಿಕ ಯಶಸ್ಸು ಕಂಡಿದೆ. ಮುಂದಿನ ಚುನಾವಣೆಗೆ ಅನುಕೂಲ ವಾತಾವರಣ. ಕಾಂಗ್ರೆಸ್ ಮುಖಂಡರ ಟೀಕೆಗೆ ಶಾಸಕ ಎಚ್ಪಿ ಸ್ವರೂಪ್ ಮತ್ತು ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ವ್ಯಂಗ್ಯ. ಬೇಲೂರು ಭಾಗದಲ್ಲಿ ತೋಟಗಳನ್ನು ನಾಶ ಮಾಡುತ್ತಿರುವ ಕಾಡಾನೆಗಳ ಗುಂಪು. ಹಿರಿಹಸಡೆ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಅಟ್ಟಹಾಸ. ಅಡಿಕೆ ತೋಟ ನಾಶ, ಬೆಳೆಗಾರರ ಆಕ್ರೋಶ. ಸಾಲಗಾರರ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಸೆಲ್ಫಿ ವಿಡಿಯೋ ಮಾಡುತ್ತಲೇ ವಿಷ ಸೇವಿಸಿದ ಕೃಷ್ಣಪ್ಪ. ಪತ್ನಿ ಮಕ್ಕಳ ರೋಧನೆ. ಚಕ್ರಬಡ್ಡಿ ಸಾಲದ ಶೂಲಕ್ಕೆ ಸಿಲುಕಿ ಅನಾಥವಾದ ಕುಟುಂಬ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.